ಎಚ್ಚರವಾಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಕತ್ಲಲ್ಲಿ ನನಗೆ ನಿಮ್ಮ ಶಬ್ದಗಳು ಮಾತ್ರ ಗೊತ್ತಾಗೋದು, ನಿಮ್ಮ ಚಪ್ಪಾಳೆ, ನಿಮ್ಮ ಶಬ್ದ. ನೀವು ನಾನು ತಪ್ಪು ಮಾಡಿದಾಗ ನೋ ಅಂತಿರಲ್ಲ, ಅಲ್ಲಿ ಗೊತ್ತಾಗುತ್ತೆ ನನಗೆ ನೀವೆಲ್ಲ ಎಚ್ಚರವಾಗಿದ್ದೀರಿ ಅಂತ. ಪರವಾಗಿಲ್ಲ, ಎಲ್ಲರೂ ಅಲರ್ಟ್ ಆಗಿದ್ದೀರಿ ಅಂತ ಗೊತ್ತಾಗ್ತಿದೆ. ಹಾಡುಗಳು ಹೇಗಿದೆ? ಎಂಜಾಯ್ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೇಟಾಗಿ ಬಂದವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಟೀಮ್ ರೆಟ್ರೋ ಬೆಂಗಳೂರು ಅಂದರೆ ಪ್ರತಿ ಬಾರಿ ನಾವು ಕೇರ್ ಟ್ರಸ್ಟ್ ಬಗ್ಗೆನೂ ಮಾತಾಡ್ತೀವಿ. ಕೇರ್ ಟ್ರಸ್ಟ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದರ ಪೋಸ್ಟರ್ಸನ್ನು ನೀವು ಇಲ್ಲಿ ನೋಡ್ತಿರ್ತೀರಿ. ಗುರು ಮುಗಲ್ಕೋಡ್ ಮತ್ತು ಇನ್ನೂ ಅನೇಕ 7 ರಿಂದ 8 ಸ್ನೇಹಿತರು, ಎಲ್ಲ IT ಪ್ರೊಫೆಷ್ನಲ್ಸ್ ಅವರೆಲ್ಲ ಸೇರಿಕೊಂಡು ಮಕ್ಕಳಿಗೆ ಮತ್ತು ಸಮಾಜದಲ್ಲಿ ಕೆಳ ಸ್ತರದಲ್ಲಿರೋರಿಗೆ ಸಹಾಯ ಮಾಡೋಕ್ಕೋಸ್ಕರ ಪ್ರಾರಂಭ ಮಾಡಿರುವಂಥ ಕೇರ್ ಟ್ರಸ್ಟ್ ಇದು ಅನೇಕ ಬಡ ಮಕ್ಕಳಿಗೆ ಅಥವಾ ಹಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರಬಹುದು, ಅಲ್ಲಿಂದ ಪ್ರಾರಂಭವಾಗಿ ಇನ್ನೂ ತನ್ನ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಇನ್ನೂ ಹೆಚ್ಚಿನ ಒಂದು ಸರ್ವಿಸ್ ಮೈಂಡ್ ಇಟ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆದರೆ ಖಂಡಿತ ಕೇರ್ ಟ್ರಸ್ಟ್ಗೆ ಕೂಡ ನಿಮ್ಮ ಸಹಾಯಗಳು ಹರಿದು ಬರಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಧನ್ಯವಾದ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇಬ್ಬರು ಬಾಲಿವುಡ್ನ ಆ್ಯಕ್ಟರ್ಸನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಒಂದು ವೈಜಯಂತಿ ಮಾಲಾ ಅವರು ಮತ್ತು ಇತ್ತೀಚೆಗೆ ನಿಧನರಾದಂಥ ಮನೋಜ್ ಕುಮಾರ್ ಅವರು. ಅವರ ಹಾಡುಗಳನ್ನು ಕೂಡ ಇವತ್ತು ನಾವು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ. ಬರುತ್ತೆ ಇನ್ನು ಸ್ವಲ್ಪ ಹೊತ್ತಿನ ಮೇಲೆ, ನೀವೆಲ್ಲ ವಾರ್ಮಪ್ ಆಗಿ ಆಮೇಲೆ ಆ ಹಾಡುಗಳು ನಿಮಗಾಗಿ ಹರಿದು ಬರುತ್ತೆ. ಮುಂದೆ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀವಿ. ವಿಜಯ್ ನರಸಿಂಹ ಅವರ ಸಾಹಿತ್ಯ ಇದಕ್ಕಿದೆ ಮತ್ತು ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನ. ಯಾವ ಹಾಡಿರ್ಬೋದು? ಆಸೆಯ ಭಾವ. ಮಾಂಗಲ್ಯ ಭಾಗ್ಯ ಮತ್ತು ಆಸೆಯ ಭಾವ ಇದೆರಡು ಟ್ವಿನ್ನಿಂಗ್ ವರ್ಡ್ಸ್ ಆಗಿಬಿಟ್ಟಿದೆ ನಮಗೆ ಅಂತ ಅನ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ತುಂಬ ಪ್ರೀತಿಯ ಹಾಡಿದು. ಇದರ ಲಿರಿಕ್ಸ್ ಅದೆಷ್ಟು ಚೆನ್ನಾಗಿದೆ ಅಂದರೆ ಬಹುಶಃ ಶುರುವಾದರೆ ನಾವೇ ಅದ್ರ ಜೊತೆ ಗುನ್ಗೋದಕ್ಕೆ ಶುರು ಮಾಡಿಬಿಡ್ತೀವಿ, ಕೊನೆಯವರೆಗೆ ನಾವು ಅದನ್ನು ಹಾಡ್ತಾ ಇರ್ತೇವೆ. ಇದರಲ್ಲಿ ಅಭಿನಯಿಸಿರುವಂಥ ಒಬ್ಬ ಅದ್ಭುತವಾದ ನಟಿ ಜಯಂತಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆ ಹಾಡನ್ನು ಪ್ರಾರಂಭ ಮಾಡೋಣ. ಅಭಿನಯ ಶಾರದೆ ಅಂತಲೇ ಕರೆಸ್ಕೊಂಡಿರುವಂಥ ಜಯಂತಿ ಅವರು ಸರಿಸುಮಾರು 16 ವರ್ಷ ಇದ್ದಾಗ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರಂತೆ. ಮತ್ತು ಅದ್ಭುತವಾಗಿ ನಟಿಸ್ತಾ ಇದ್ದವರು. ಆಗಿನ ಕಾಲದಲ್ಲಿ ತುಂಬ ಬೋಲ್ಡಾಗಿ ಆ್ಯಕ್ಟ್ ಮಾಡ್ತಾ ಇದ್ದಂಥವರಲ್ಲಿ ಜಯಂತಿ ಮೊದಲಿಗರು ಅಂತ ಹೇಳ್ಬೋದು. ಮತ್ತು ಅಭಿನಯ ಶಾರದೆ ಅಂತ ಬಿರುದು ಪಡೆದಿದ್ದವರು. ಯಾವುದೇ ಪಾತ್ರ ಕೊಟ್ಟರೂ ಕೂಡ ನೀರು ಕುಡಿದಷ್ಟೇ ಸಲೀಸಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದರು. ಚಿತ್ರದುರ್ಗದಲ್ಲಿ ಒನಕೆ ಓಬವ್ವನ ಒಂದು ಪಾತ್ರವನ್ನು ಮಾಡಿದ್ದಾರೆ. ಅದು ಸಂಪೂರ್ಣವಾಗಿ ಚಿತ್ರ ಕೂಡ ಅಲ್ಲ, ನಾಗರಹಾವು ಚಿತ್ರದಲ್ಲಿನ ಒಂದು ಹಾಡಿಗಾಗಿ. ಅದನ್ನು ಖಂಡಿತ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೋತೇನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಎಷ್ಟೊಂದು ನಟಿಯರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ಜಯಂತಿ ಅವರು ಕೂಡ ಒಬ್ಬರು. ಡಾಕ್ಟರ್ ರಾಜ್ ಅವರನ್ನು ಮಿಸ್ಟರ್ ರಾಜ್ ಅಂತ ಕರೆಯುವಂಥ ಸಲುಗೆ ಇಟ್ಕೊಂಡಂಥ ಏಕೈಕ ನಟಿ ಜಯಂತಿ ಅವರು. ಅವರಿಬ್ಬರ ಬಾಂಧವ್ಯ ಆಗಿತ್ತು. ಅವರ ಅಭಿನಯ ಈ ಹಾಡಿನಲ್ಲಿದೆ ಬಸಂತ್ ಕುಮಾರ್ ಪಾಟೀಲ್ ಅವರ ಜೊತೆ. ಈ ಹಾಡಿಗಾಗಿ ಶ್ರುತಿ ರಾಘವೇಂದ್ರ ಈಗ ವೇದಿಕೆ ಮೇಲೆ. SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು. ಆದರೆ ಇಲ್ಲಿ ನೀವು ಇದನ್ನು ಫೀಮೇಲ್ ವಾಯ್ಸ್ನಲ್ಲಿ ಕೇಳುವಂಥ ಒಂದು ವಿಭಿನ್ನ ಅನುಭವ. ಜಾನಕಿ ಅಮ್ಮ ಕೂಡ ಹಾಡಿದ್ದಾರೆ. ಸೊ ಇಬ್ಬರ ವರ್ಷನ್ ಕೂಡ ಈ ಗೀತೆಗಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ಹರಿಸುವ ಈ ನಡೆ ಗಂಭೀರ ಅಮ್ಮಿನ ಹೃದಯವೇ ಪ್ರೀತಿಯ ಸಾಗರ ಚೆನ್ನಿದ ಚಂದಿರನ ಸ್ನೇಹದ ಕಾಣಿಕೆ ಹೊಂದಿದ ಭಾಗ್ಯವು ನನ್ನದು ಇಂದಿಗೆ ಪೂಜೆಯ ಪುಣ್ಯವೆಲ್ಲ ಕಣ್ಣ ಮುಂದೆ ಬಂದು ನಿಂತಿದೆ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ ಹೊಸ ಬಗೆ ಗುಂಗಿನ ನಿಶಿತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಸನಿಹದ ಸುಖದಲ್ಲಿ ಸ್ನೇಹದ ಕಂಪಿನಲ್ಲಿ ಸಂಯಮ ನಿಲ್ಲದೆ ಸಂಗಮ ಬೇಡಿದೆ ಕೂಡಿದ ಹೃದಯಗಳ ಹಂಬಲ ಕೈ ಸೇರಿ ಮೇರೆ ಇಲ್ಲದ ಮಧುರತೆ ತುಂಬಿದೆ ಮಾಂಗಲ್ಯ ಭಾಗ್ಯವಿಂದ ಇಂದು ನಮ್ಮ ಬಾಳು ಬೆಳಗಿದೆ ಪ್ರೇಮದ ಜೋಡಿ ದೇವರ ಬೇಡಿ ಕಾಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಿಶಿತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಧನ್ಯವಾದ ಶ್ರುತಿ.